ಕಳೆದ 5 ವರ್ಷದಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ. ಇದಾದ ಮೇಲೆ ಒಂದು ಸ್ವಲ್ಪ ಅನಾಲಿಸಿಸ್ ಅನ್ನ ಇವುಗಳ ಪೋರ್ಟ್ಫೋಲಿಯೋಗಳ ಮೇಲೂ ಮಾಡೋಣ. ಅಲ್ಲಿಂದ ಮುಂದೆ ಹೋಗಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ. ನಮಸ್ಕಾರ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಅಂತ ಹೇಳಿದರೆ ಅವುಗಳು ಇನ್ವೆಸ್ಟ್ ಮಾಡುವಂತಹದ್ದು ಭಾರತದ ಅತಿ ದೊಡ್ಡ ಕಂಪನಿಗಳಲ್ಲಿ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಹೆಚ್ಚು ಅಂತ ಹೇಳ್ತೀವಿ ನಾವು. ಹೀಗೆ ರಿಸ್ಕ್ ಹೆಚ್ಚಿದ್ದಾಗಲೂ ಕೂಡ ಭಾರತದಲ್ಲಿ ಸೇಫ್ ಕಂಪನಿಗಳು ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ನೀವು ನನ್ನ ಹತ್ರ ಕೇಳಿದರೆ ಅದಕ್ಕೆ ನಾನು ಕೊಡುವಂತಹ ಉತ್ತರ ಲಾರ್ಜ್ ಕ್ಯಾಪ್ ಕಂಪನಿಗಳು ಅಂತ. ಕಾರಣ ಏನು? ಈಗ ನೀವು ಇವರ ಪೋರ್ಟ್ಫೋಲಿಯೋಗೆ ಹೋಗಿ ನೋಡಿದರೆ ನಿಮಗಲ್ಲಿ ಕಾಣುವಂತಹದ್ದು ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಇನ್ಫೋಸಿಸ್, ಮಾರುತಿ ಸುಜುಕಿ, NTPC, ರಿಲಯನ್ಸ್ ಇಂಡಸ್ಟ್ರೀಸ್, ಸಿಮನ್ಸ್, ಟಾಟಾ ಕನ್ಸಲ್ಟೆನ್ಸಿ, ಟಾಟಾ ಮೋಟರ್ಸ್, ಟೆಕ್ ಮಹೀಂದ್ರ, BEL, ಭಾರತಿ ಏರ್ಟೆಲ್, ಕೋಲ್ ಇಂಡಿಯಾ, ಡಾಕ್ಟರ್ ರೆಡ್ಡೀಸ್, ಈ ರೀತಿಯ ಕಂಪನಿಗಳು. ಇಲ್ಲಿ ನಾನು ಹೇಳಿದಂತಹ ಎಲ್ಲ ಕಂಪನಿಗಳು ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಬ್ರ್ಯಾಂಡ್ಗಳು. ಇಂತಹ ಬ್ರ್ಯಾಂಡ್ಗಳಲ್ಲಿ ನೀವು ಹೂಡಿಕೆಯನ್ನು ಮಾಡಿದರೆ ನಿಮ್ಮ ಪರ್ಸ್ಪೆಕ್ಟಿವ್ ಲಾಂಗ್ ಟರ್ಮ್ ಆಗಿದ್ದರೆ, ನಾನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದರೆ ಎಷ್ಟು ವರ್ಷಗಳು ಅಂತ ಹೇಳುವ ಬಗ್ಗೆ ವಿಡಿಯೋವನ್ನು ಆಲ್ರೆಡಿ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋಕ್ಕೆ ಲಿಂಕನ್ನು ಕೊಟ್ಟಿರ್ತೀನಿ, ನೋಡೋದನ್ನು ಮರಿಬೇಡಿ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದು 7 ವರ್ಷಗಳ ಕಾಲ ನೀವು SIP ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಇಂಡೆಕ್ಸ್ ಫಂಡ್ನಲ್ಲಿ ಯು ವಿಲ್ ಶ್ಯೂರ್ಲಿ ಮೇಕ್ ಪ್ರಾಫಿಟ್ಸ್ ಅಂತ. ಸಿಮಿಲರ್ ಅಸಂಪ್ಷನ್ಸ್ ಆ್ಯಂಡ್ ಸಿಮಿಲರ್ ರಿಟರ್ನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ ಲಾರ್ಜ್ ಕ್ಯಾಪ್ ಆಸ್ ವೆಲ್. ಸೊ ಇಲ್ಲಿ ನೀವು ಹೂಡಿಕೆಯನ್ನು ಮಾಡ್ತೀರಿ, ನಿಮ್ಮ ಪರ್ಸ್ಪೆಕ್ಟಿವ್ ಲಾಂಗ್ ಟರ್ಮ್ ಅಂತ ಹೇಳಿದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಆರ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ನನಗನ್ನಿಸುವಂತಹದ್ದು. ಈಗ ಈ ಸೇಫ್ ಇನ್ವೆಸ್ಟ್ಮೆಂಟ್ಗಳಲ್ಲಿಯೂ ಕೂಡ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಅನ್ನೋದನ್ನು ನಾವು ನೋಡಿದರೆ ಪರ್ಫಾರ್ಮೆನ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ದ ಲಾಸ್ಟ್ 3-5 ಇಯರ್ಸ್ ನಾವು ನೋಡಬೇಕಾಗುತ್ತೆ. 3 ವರ್ಷಗಳಲ್ಲಿ, 5 ವರ್ಷಗಳ ಅವಧಿಯಲ್ಲಿ, 1 ವರ್ಷದ ಅವಧಿಯಲ್ಲಿ ಯಾವ ಫಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅನ್ನೋದನ್ನು ನಾವು ನೋಡಿದರೆ ಮತ್ತು ಅವುಗಳ ಆವರೇಜ್ ರಿಟರ್ನ್ಸ್ ಎಷ್ಟಿದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ದಿಸ್ ವಿಲ್ ಗಿವ್ ಅ ಡಿರೆಕ್ಷನ್ ಫಾರ್ ಅಸ್ ಇನ್ ಅನಲೈಸಿಂಗ್. ಗೋಲ್ ಸೆಟ್ ಮಾಡಬೇಕಾದ್ರೆ ಎಷ್ಟು ರಿಟರ್ನ್ಸ್ ಬರುವ ಸಾಧ್ಯತೆ ಇರುತ್ತೆ ಅನ್ನೋದನ್ನು ನಾವು ನೋಡಿದರೆ ಅದು ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ. ನಾನು ಇಲ್ಲಿ ಸ್ಕ್ರೀನ್ನಲ್ಲಿ ನಿಮಗೆ ಈ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳ ಬಗ್ಗೆ, ಇವುಗಳ ಪಾಸ್ಟ್ ಪರ್ಫಾರ್ಮೆನ್ಸಿನ ಬಗ್ಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೇರವಾಗಿ ಈಗ ನಾವು ಸ್ಕ್ರೀನ್ಗೆ ಜಂಪ್ ಆಗೋಣ. ಅಲ್ಲಿ ನಾವು ಈ ಫಂಡ್ಗಳು ಹೇಗೆ ಪರ್ಫಾರ್ಮ್ ಮಾಡಿದ್ದಾವೆ, ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಯಾವುದು ಎಲ್ಲವನ್ನು ನೋಡೋಣ. ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ ಇನ್ ದ ಲಾಸ್ಟ್ 5 ಇಯರ್ಸ್ ಯಾವುದು ಅನ್ನೋದನ್ನು ನೋಡಿದಾಗ ಮೊದಲ ಹೆಸರು ನಮಗೆ ಕಾಣುವಂತಹದ್ದು ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಹೇಳುವಂತಹ ಪ್ಲಾನ್. ಇದು ಲಾಂಚ್ ಆಗಿದ್ದು 2013ರಲ್ಲಿ, ಅಂದರೆ 11 ವರ್ಷಗಳ ಕಾಲ ಈಗ ಇದು ಪರ್ಫಾರ್ಮೆನ್ಸನ್ನು ನಮಗೆ ಕೊಟ್ಟುಕೊಂಡು ಬಂದಿದೆ. ಇದು ಮ್ಯಾನೇಜ್ ಮಾಡ್ತಾ ಇರುವಂತಹ ಆಸೆಟ್ಸ್ 32,000 ಕೋಟಿಯದ್ದು. ಅಷ್ಟು ಜನ ಇಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಿಮಗಿದು ಹೇಳ್ತಾ ಇದೆ. ಆ್ಯಂಡ್ ಈ ಫಂಡ್ ಕಳೆದ 5 ವರ್ಷದಲ್ಲಿ ಕೊಟ್ಟಿರುವಂತಹ ರಿಟರ್ನ್ಸ್ ಎಷ್ಟು ಅಂತ ನೋಡಿದರೆ 23.4% ರಿಟರ್ನ್ಸನ್ನು ಆನ್ ಆನ್ ಆ್ಯಾವ್ರೇಜ್ ಎವ್ರಿ ಇಯರ್ ಕೊಟ್ಟಿದೆ. ನೀವು ಹೂಡಿಕೆ ಮಾಡಿದಂತಹ ದುಡ್ಡಿಗೆ 23% ಆ್ಯನ್ಯುವಲ್ ರಿಟರ್ನ್ಸನ್ನು ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಕೊಡುತ್ತೆ ಅಂದರೆ ದಾಟ್ಸ್ ಅನ್ ಎಕ್ಸೆಪ್ಷನಲಿ ಪರ್ಫಾರ್ಮಿಂಗ್ ಫಂಡ್ ಆ್ಯಂಡ್ ಇದು ಆ ಕ್ಯಾಟಗರಿಯಲ್ಲಿ ಬರುತ್ತೆ. ನೀವು ಅದರ 1 ವರ್ಷದ ಆ್ಯಾವ್ರೇಜನ್ನು ನೋಡಿ, ರಿಟರ್ನ್ಸನ್ನು ನೋಡಿದರೆ ದ 1 ಇಯರ್ ರಿಟರ್ನ್ ಇಸ್ 42%. ಆಬ್ವಿಯಸ್ಲಿ ದ ಮಾರ್ಕೆಟ್ಸ್ ಹ್ಯಾವ್ ಗ್ರೋನ್ ಸೋ ವೆಲ್, ಹಾಗಾಗಿ 42% ರಿಟರ್ನ್ಸನ್ನು ಈ ಫಂಡ್ ಕೊಟ್ಟಿದೆ. ಇಟ್ಸ್ ಎಕ್ಸೆಪ್ಷನಲ್, ಬಟ್ ಮಾರ್ಕೆಟ್ ಕೂಡ ಬುಲ್ಲಿಶ್ ಆಗಿದೆ ಅಂತ ಹೇಳುವಂತಹದ್ದು ನಾವು ನೋಡಬೇಕಾಗಿರುವಂತಹ ವಿಚಾರ. ಬಟ್ ಸಿನ್ಸ್ ಇನ್ಸೆಪ್ಷನ್ ಅಂತ ಹೇಳಿದರೆ 2013ರಿಂದ ನೀವು ಆಲೋಚನೆ ಮಾಡಿದರೂ ಕೂಡ ಈ ಫಂಡ್ ನಿಮಗೆ ಕೊಟ್ಟಿರುವಂತಹ ರಿಟರ್ನ್ಸ್ 17.97%ನದ್ದು. ಸೊ ಇದು ಕೋವಿಡ್ನ ಕ್ರ್ಯಾಶನ್ನು ನೋಡಿದೆ. 2013ರಿಂದ 2018-19ರವರೆಗೆ ಮಾರ್ಕೆಟ್ಸ್ ಸೈಡ್ ವೇಸ್ ಮೂವ್ಮೆಂಟ್ ಇದ್ದಾಗಲೂ ಕೂಡ, ಅಥವಾ ಸ್ವಲ್ಪ ರಿಟರ್ನ್ಸನ್ನು ಕೊಟ್ಟಿದ್ದಾಗಲೂ ಕೂಡ ಇದು ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಲ್ಲಿ ಇರುವಂತಹ ನಿದರ್ಶನ. ಸಿನ್ಸ್ ಲಾಂಚ್ ಇಟ್ ಹ್ಯಾಸ್ ಗಿವನ್ 17.97% ರಿಟರ್ನ್ಸ್ ಅಂತ ಹೇಳುವಂತಹದ್ದು. ನೀವು ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಡೈರೆಕ್ಟ್ ಗ್ರೋತ್ ಅಂತ ಹೇಳುವಂತಹ ಇನ್ನೊಂದು ಫಂಡ್, ದಿಸ್ ಇಸ್ ದ ಸೆಕೆಂಡ್ ಫಂಡ್. ಬೆಸ್ಟ್ ಪರ್ಫಾರ್ಮಿಂಗ್ ಇನ್ ಕ್ಯಾಟಗರಿ ನೋಡಿದರೆ ಅದು ಕೊಟ್ಟಿರುವಂತಹ ರಿಟರ್ನ್ಸ್ 22.61%ನದ್ದು ಕಳೆದ 5 ವರ್ಷದಲ್ಲಿ. ಈ ವರ್ಷ ನೀವು ಅದೇ ಫಂಡನ್ನು ನೋಡಿದರೆ ಇಟ್ ಹ್ಯಾಸ್ ಗಿವನ್ 44% ರಿಟರ್ನ್ಸ್. ನಿಪ್ಪಾನ್ ಇಂಡಿಯಾಗೆ ಕಂಪೇರ್ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ರಿಟರ್ನ್ಸನ್ನು ಈ ಫಂಡ್ ಈಗ ಕೊಟ್ಟಿದೆ. ಆ್ಯಂಡ್ ಥರ್ಡ್ ಲಿಸ್ಟ್ನಲ್ಲಿ ಇರುವಂತಹದ್ದು ಕೆನರಾ ರೊಬೆಕೋ ಬ್ಲೂ ಚಿಪ್ ಇಕ್ವಿಟಿ ಡೈರೆಕ್ಟ್ ಗ್ರೋತ್ ಅಂತ ಹೇಳುವಂತಹ ಪ್ಲ್ಯಾನ್. ಕಳೆದ 5 ವರ್ಷದಲ್ಲಿ 22% ರಿಟರ್ನ್ಸನ್ನು ಕೊಟ್ಟಿದೆ. ಈ ವರ್ಷ ಒಂದರಲ್ಲೇ 41% ರಿಟರ್ನ್ಸನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ. ಈ ಫಂಡ್ ಇನ್ಸೆಪ್ಷನ್ನಿಂದ ನೀವು ನೋಡಿದರೆ ಕೊಟ್ಟಿರುವಂತಹ ರಿಟರ್ನ್ಸ್ 16.73% ಆ್ಯಂಡ್
ICICI ಪ್ರುಡೆನ್ಷಿಯಲ್ ಕೊಟ್ಟಿರುವಂತಹದ್ದು 17.5%. ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳುವಂತಹದ್ದು ಈ ಕ್ಯಾಟಗರಿಯಲ್ಲಿ ನಿಮಗೆ 5ನೇ ಸ್ಥಾನದಲ್ಲಿ ಇರುವಂತಹದ್ದು, ಅದು ಕೂಡ 22% ರಿಟರ್ನ್ಸನ್ನು ನಿಮಗೆ ಕೊಟ್ಟಿದೆ. ಆ್ಯಂಡ್ ಇದು ಲಾಂಚ್ ಆಗಿದ್ದು 1/1/2013 ಇದು ಕೂಡ ನಿಮಗೆ ಸಿನ್ಸ್ ಇನ್ಸೆಪ್ಷನ್ 17.31% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಟಾಪ್ 5 ಪರ್ಫಾರ್ಮಿಂಗ್ ಫಂಡ್ಸ್ನ ನೀವು ಸಿನ್ಸ್ ಲಾಂಚ್ 2013 ಎಲ್ಲವೂ 2013ರಲ್ಲೇ ಲಾಂಚ್ ಆಗಿರುವಂತಹದ್ದು, ಇವುಗಳನ್ನು ನೋಡಿದರೆ 17.97% ರಿಟರ್ನ್ನಿಂದ ಹಿಡಿದು 16.73% ರಿಟರ್ನ್ಸ್ನವರೆಗೆ ಇವುಗಳು ರಿಟರ್ನ್ಸನ್ನು ಕೊಟ್ಟಿದ್ದಾವೆ. ನಾವು ಇದೇ ನಂಬರ್ಸನ್ನು ಇಲ್ಲಿ ಹಾಕೋಣ. ನೀವು ಒಂದು 10,000 ರೂಪಾಯಿಯ SIPಯನ್ನು ಮಾಡಿ ಇದೇ ರಿಟರ್ನ್ಸನ್ನು, ನಾನು ಐ ಟೇಕ್ ದ ಲೋವೆಸ್ಟ್ ಆಫ್ ದ ನಂಬರ್ಸ್, ಬರೀ 16.5% ರಿಟರ್ನ್ಸನ್ನು ನಾನು ನಿಮಗೆ ಇಲ್ಲಿ ಪಾಪ್ಯುಲೇಟ್ ಮಾಡ್ತೀನಿ. 16.3 ಇಸ್ ಗುಡ್ ಇನಫ್. 10 ವರ್ಷಗಳ ಕಾಲ ಮಾಡಿದಂತಹ ಹೂಡಿಕೆಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ನೀವು 10,000 ರೂಪಾಯಿಯ SIPಯನ್ನು 10 ವರ್ಷಗಳ ಕಾಲ ಮಾಡಿದ್ರಿ ಅಂದರೆ ವರ್ಷಕ್ಕೆ 1,20,000 ಹಾಗೆ 10 ವರ್ಷಕ್ಕೆ 12 ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರಿ. ಇದಕ್ಕೆ ಬಂದಿರುವಂತಹ ರಿಟರ್ನ್ಸ್ 18,20,000. ಸೊ ದ ಟೋಟಲ್ ಅಮೌಂಟ್ ಈಸ್ 30,20,000. ನೀವು ನೋಡಿ 10 ವರ್ಷದ ಅವಧಿಯಲ್ಲಿ ನಿಮ್ಮ SIP ಹ್ಯಾಸ್ ಗ್ರೋನ್ ಬೈ 150%. ನೀವು ಇನ್ವೆಸ್ಟ್ ಮಾಡಿದ್ದು 12 ಲಕ್ಷ, 12 ಲಕ್ಷಕ್ಕೆ 100% ರಿಟರ್ನ್ಸ್ ಅಂತ ಹೇಳಿದರೆ ಮತ್ತೊಂದು 12 ಲಕ್ಷ ಆ್ಯಡ್ ಆಗಬೇಕಿತ್ತು. ಆನ್ ಟಾಪ್ ಆಫ್ ದ್ಯಾಟ್ ಮತ್ತೊಂದು 6 ಲಕ್ಷ ಆ್ಯಡ್ ಆಗಿದೆ. ಸೊ ದ್ಯಾಟ್ ಈಸ್ 150% ರಿಟರ್ನ್ಸನ್ನು ಈ 5 ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು 10,000 ರೂಪಾಯಿಯ SIPಯನ್ನು ಮಾಡಿದ್ದಿದ್ರೆ ಯು ವುಡ್ ಹ್ಯಾವ್ ಗಾಟ್ ಸಿನ್ಸ್ 2013. ಸೊ ಇದೇ ಕಾರಣಕ್ಕೆ ನಾನು ಹೇಳೋದು ಯಾವಾಗಲೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಅಂತ ಹೇಳೋದಕ್ಕೆ. ಇನ್ನೂ ಒಂದು ವಿಚಾರ, ಇಲ್ಲಿ ನಿಮಗೆ ಲಾರ್ಜ್ ಕ್ಯಾಪ್ ಫಂಡ್ಗಳ ಕ್ಯಾಟಗರಿಗೆ ನಾವು ಬಂದಾಗ ನೋಡಬೇಕಾಗಿರುವಂತಹದ್ದು, ಯೂಶುವಲಿ ನಾನು ನೋಡುವಂತಹದ್ದು ಕಾಮನ್ ಸ್ಟಾಕ್ಸ್ ಅಕ್ರಾಸ್ ಪೋರ್ಟ್ಫೋಲಿಯೋ ಯಾವುದಿದೆ ಅಂತ ಹೇಳೋದು. ಇದೇ ಟಾಪ್ 5 ಫಂಡ್ಗಳನ್ನು ನಾನು ತಗೊಂಡಿದ್ದೀನಿ. ಇಲ್ಲಿ ಇದೇ ಟಾಪ್ 5 ಫಂಡ್ಗಳಲ್ಲಿ ಇರುವಂತಹ ಎಲ್ಲ ಸ್ಟಾಕ್ಗಳ ಲಿಸ್ಟ್ ಈ ಚಾರ್ಟ್ನಲ್ಲಿ ಇದೆ. ಇದನ್ನು ನಾವೀಗ ನೋಡೋಣ. ಇಲ್ಲಿ ಯಾವ ಫಂಡ್ನಲ್ಲಿ ಯಾವ ಸ್ಟಾಕ್ಗಳು ಇದ್ದಾವೆ ಅನ್ನೋದು ನಾವು ಅರ್ಥ ಮಾಡಿಕೊಂಡಾಗ ವಿ ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ಸಮಥಿಂಗ್ ವೆರಿ ಕಾಮನ್ ಇನ್ ದಿಸ್. ನೀವು ನೋಡಿ, ಎಲ್ಲ ಫಂಡ್ಗಳಲ್ಲಿ ಇರುವಂತಹ ಸ್ಟಾಕ್ಗಳ ಮೇಲೆ ಈ ಯೆಲ್ಲೋ ಕ್ಯಾಟಗರಿ ಕವರ್ ಆಗಿದೆ. ಸೊ ಬೇಸಿಕಲಿ ನೀವು ನೋಡಿದರೆ ಇಲ್ಲಿ ಆಲ್ಮೋಸ್ಟ್ 10ರಿಂದ 20 ಸ್ಟಾಕ್ಗಳು ಆಲ್ಮೋಸ್ಟ್ ಇಲ್ಲಿಯವರೆಗೆ. ಸೊ ಬೇಸಿಕಲಿ ಐ ಹ್ಯಾವ್ ಅ ಸೆಲೆಕ್ಷನ್ ಆಫ್ 32 ಸ್ಟಾಕ್ಸ್. ಈ 32 ಸ್ಟಾಕ್ಸ್ ಆರ್ ಆಲ್ಮೋಸ್ಟ್ ಪ್ರೆಸೆಂಟ್ ಇನ್ ಎವ್ರಿ ಮ್ಯೂಚುವಲ್ ಫಂಡ್. ಸೊ ಬೇಸಿಕಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಲಾರ್ಜ್ ಕ್ಯಾಪ್ ಫಂಡ್ಗಳೆಲ್ಲ ಸೇಮ್ ಆಲ್ಮೋಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ಮೊನ್ನೆಯದ್ದು ವಿಡಿಯೋದಲ್ಲಿ ಹೇಳಿದೆ, ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಇರುವಂತಹ ಆಯ್ಕೆಗಳು ಸ್ವಲ್ಪ ಅದೇ ಕಂಪನಿಗಳ ಮೇಲೆ ಅವರು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಯಾವುದೋ 1-2 ಕಂಪನಿಗಳು ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಇದರಲ್ಲಿ ನೋಡಿದರೆ 10ರಿಂದ 11 ಕಂಪನಿಗಳು ಬೇರೆ ಬೇರೆ ಇರ್ತವೆ. ಒಂದೊಂದು ಮ್ಯೂಚುವಲ್ ಫಂಡ್ನಲ್ಲಿ ನೋಡಿದರೆ ಅನ್ಕಾಮನ್ ಸ್ಟಾಕ್ಸ್ ಅಂತ ಹೇಳುವಂಥದ್ದು ನಿಮ್ಗೆ ಇಲ್ಲಿ ಕೆಳಗೆ ಬಂದರೆ ಯು ವಿಲ್ ಬಿ ಏಬಲ್ ಟು ಸಿ ದ್ಯಾಟ್ ದೆರ್ ಆರ್ ಸಮ್ ಅನ್ಕಾಮನ್ ಸ್ಟಾಕ್ಸ್. ಒಟ್ಟು 5 ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ನೋಡಿದರೆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಇಸ್ 90%, 85%, 85%, 84% ಆ್ಯಂಡ್ 85% ಅಂತ ಹೇಳ್ತಾ ಇದೆ. ವಿಚ್ ಮೀನ್ಸ್ ದ್ಯಾಟ್ ಈ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ನೋಡಿದರೆ ಆಲ್ಮೋಸ್ಟ್ 85ರಿಂದ 90%ನಷ್ಟು ದುಡ್ಡು ಹೂಡಿಕೆ ಆಗುವಂತಹದ್ದು ಸೇಮ್ ಕಂಪನಿಗಳಲ್ಲಿ. ದ ಪ್ರಪೋರ್ಷನ್ಸ್ ವುಡ್ ಬಿ ಡಿಫರೆಂಟ್. ಒಂದು HDFC ಬ್ಯಾಂಕ್ನಲ್ಲಿ 10% ಸ್ಟೇಕನ್ನು ಹೊಂದಿರಬಹುದು, 7% ಸ್ಟೇಕನ್ನು ಹೊಂದಿದೆ, ಒಂದು 6% ಹೊಂದಿದೆ, ಒಂದು 5% ಹೊಂದಿದೆ, ಒಂದು 8.7% ಹೊಂದಿದೆ, ಮತ್ತೊಂದು 8.74% ಹೊಂದಿದೆ. ಸೊ ಬೇಸಿಕಲಿ ಎಲ್ಲವೂ HDFC ಫಂಡ್ ಬ್ಯಾಂಕ್ನ ಮೇಲೆ ಹೂಡಿಕೆಯನ್ನು ಮಾಡಿದ್ದಾರೆ, ಬೇರೆ ಬೇರೆ ಪ್ರಪೋರ್ಷನ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಇರುವಂತಹದ್ದು. ಇಲ್ಲಿ ನಿಮಗೆ ಎಲ್ಲ ಮ್ಯೂಚುವಲ್ ಫಂಡ್ಗಳು ಒಂದೇ ಸೆಟ್ ಆಫ್ ಕಂಪನಿಗಳ ಮೇಲೆ ಹೂಡಿಕೆಯನ್ನು ಮಾಡಿದ್ದಾವೆ ಅಂತ ಹೇಳಿದರೆ ಯು ಕ್ಯಾನ್ ಟೇಕ್ 2 ಟೇಕ್ ಅವೇಸ್ ಫ್ರಮ್ ದಿಸ್. ಒಂದು, ನೀವು ಈ ರೀತಿಯ ಯಾವುದಾದರೂ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು, ಅಥವಾ ಈ ಟಾಪ್ 30-35 ಕಂಪನೀಸ್ ಇದ್ದಾವಲ್ಲ, ಈ ಕಂಪನಿಗಳಲ್ಲಿ ನೀವು ನೇರವಾಗಿ ಹೂಡಿಕೆಯನ್ನು ಮಾಡುವಂತಹ ಆಲೋಚನೆಯನ್ನು ಕೂಡ ಮಾಡಬಹುದು. ಈ ನೇರವಾಗಿ ನೀವು ಹೂಡಿಕೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ಯು ಡೋಂಟ್ ಹ್ಯಾವ್ ಟು ಗೋ ಫಾರ್ ಅನದರ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಬಟ್ ಇನ್ಸ್ಟೆಡ್ ಬೈ ಅ ಮಿಡ್ ಕ್ಯಾಪ್ ಆ್ಯಂಡ್ ಅ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳೋದು. ಅಂದರೆ ನೀವು ನೇರವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಅಂತ ಹೇಳಿದರೆ, ಇಫ್ ಯು ನೋ ವಾಟ್ ಯು ಆರ್ ಡೂಯಿಂಗ್, ಈ ರೀತಿಯ ಕಂಪನಿಗಳ ಮೇಲೆ ನೀವೇ ನೇರವಾದ ಹೂಡಿಕೆಯನ್ನು ಮಾಡಬಹುದು ಇನ್ಸ್ಟೆಡ್ ಆಫ್ ಬೈಯಿಂಗ್ ಅ ಮ್ಯೂಚುವಲ್ ಫಂಡ್. ಯಾಕಂದರೆ ಇಲ್ಲಿ ಕ್ಯಾಟಗರಿ ಇರುವಂತಹದ್ದೇ ಇಷ್ಟು, ನಿಫ್ಟಿ 100 ಕಂಪನಿಗಳು. ಫಸ್ಟ್ ಟಾಪ್ 100 ಕಂಪನಿಗಳನ್ನು ನೀವು ನೋಡಿ, ಅಲ್ಲಿ ನೀವು ಹೂಡಿಕೆಯನ್ನು ನೇರವಾಗಿ ಮಾಡ್ತೀರಿ ಅಂತ ಹೇಳಿದರೆ ಯು ವಿಲ್ ಬಿ ಏಬಲ್ ಟು, ಆರ್ ಯು ಮೇ ಬಿ ಏಬಲ್ ಟು
ಆಲ್ಮೋಸ್ಟ್ ರೆಪ್ಲಿಕೇಟ್ ಈ ರಿಟರ್ನ್ಸ್. ಇಫ್ ನಾಟ್, ನೀವು ನಿಫ್ಟಿ 50 ಇಂಡೆಕ್ಸ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಿದರೆ, ನಿಫ್ಟಿ 50 ಈಕ್ವಲ್ ವೇಟ್ ಅಂತ ಹೇಳುವಂತಹ ಇನ್ನೊಂದು ಇಂಡೆಕ್ಸ್ ಫಂಡ್ ಬರುತ್ತೆ, ಅದರಲ್ಲಿ ಎಲ್ಲ 50 ಸ್ಟಾಕ್ಸ್ನ ಮೇಲೆ 2% ಹೂಡಿಕೆಯನ್ನು ಮಾಡ್ತಾರೆ. ಅಕಾರ್ಡಿಂಗ್ ಟು ಮೀ ದಾಟ್ ಆಲ್ಸೋ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಅಥವಾ ಬರೀ ಇಂಡೆಕ್ಸ್ ಫಂಡ್ ಮೇಲೆ ಹೂಡಿಕೆ ಮಾಡ್ತೀರಿ ಅಂತ ಹೇಳಿದರೆ ದಾಟ್ ಈಸ್ ಆಲ್ಸೋ ಅ ಗುಡ್ ಇನ್ವೆಸ್ಟ್ಮೆಂಟ್. ಅಥವಾ ನೀವೊಂದು ಆಕ್ಟಿವ್ ಲಾರ್ಜ್ ಕ್ಯಾಪ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ದಾಟ್ ಈಸ್ ಆಲ್ಸೋ ಅ ಪಾಸಿಬಲಿ ಗುಡ್ ಇನ್ವೆಸ್ಟ್ಮೆಂಟ್. ನಿಮಗೆ ಇಲ್ಲಿ ನೀವು ಬಂದು ನೋಡಿದಾಗ ಒಂದು ವಿಷಯ ಏನು ಕಾಣುತ್ತೆ ಅಂತ ಹೇಳಿದರೆ, ದಿಸ್ ಇಸ್ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲಾನ್, ದಿಸ್ ಇಸ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಇನ್ ಕ್ಯಾಟಗರಿ. ಇದು ಕೊಟ್ಟಿರುವಂತಹ ರಿಟರ್ನ್ಸ್ 17.97% ಆ್ಯಂಡ್ ಬೆಂಚ್ ಮಾರ್ಕ್ ಇಸ್ 16.29%. ಬೆಂಚ್ ಮಾರ್ಕ್ ಅಂತ ಹೇಳಿದರೆ ಏನು, ನಿಫ್ಟಿ 50 ಅಂತ ಇಂಡೆಕ್ಸ್ ಇದೆಯಲ್ಲ, ಅದು ಮೂವ್ ಆಗಿರುವಂತಹ ಪರ್ಸೆಂಟೇಜ್ 16.29%. ಸೊ ನಿಮಗೆ ಆಲ್ಮೋಸ್ಟ್ ಈ ಫಂಡ್ಗಳು ಕೊಟ್ಟಿರುವಂತಹ ರಿಟರ್ನ್ಸನ್ನೇ ಇಂಡೆಕ್ಸ್ ಫಂಡ್ ಕೂಡ ಕೊಟ್ಟಿದೆ. ಸೊ ನೀವೊಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು ಹೊಂದುತ್ತೀರಿ ಅಂತ ಹೇಳಿದರೆ ಯು ಕ್ಯಾನ್ ಡೂ ದ್ಯಾಟ್, ಆರ್ ಯು ಕ್ಯಾನ್ ಗೋ ಫಾರ್ ಆನ್ ಇಂಡೆಕ್ಸ್ ಫಂಡ್ ಆ್ಯಂಡ್ ಗೆಟ್ ಆಲ್ಮೋಸ್ಟ್ ದ ಸೇಮ್ ರಿಟರ್ನ್ಸ್. ನಿಮಗೆ ಇದೇ ಫಂಡ್ನ ಮೇಲೆ, ಈಗ ನಾನು ಇಂಡೆಕ್ಸ್ ಫಂಡ್ ಹೇಳ್ತಿದ್ದೀನಿ, 20 ವರ್ಷ ಹೂಡಿಕೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ನೀವು ಹೂಡಿಕೆ ಮಾಡಿದಂತಹ 24 ಲಕ್ಷಕ್ಕೆ 1.56 ಕೋಟಿಯ ರಿಟರ್ನ್ಸ್ ನಿಮಗೆ ಸಿಗುತ್ತೆ. your total fund value will become 1.80 crores. ಇಷ್ಟು ದೊಡ್ಡ ಮಟ್ಟಿನ ಡಿಫರೆನ್ಸ್ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೊಡುತ್ತೆ. ಅದೇ ನೀವು 30 ವರ್ಷದ ಅವಧಿಗೆ ಹೂಡಿಕೆಯನ್ನು ಮಾಡಿದ್ರಿ ಅಂದರೆ ನೀವು ಮಾಡುವಂತಹ 36 ಲಕ್ಷದ ಇನ್ವೆಸ್ಟ್ಮೆಂಟ್ ನೋಡಿ, ಪ್ರತಿ 10 ವರ್ಷಕ್ಕೆ ನೀವು ಬರೀ 12 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ, ಬಟ್ ದ ರಿಟರ್ನ್ಸ್ ಹ್ಯಾವ್ ಗಾನ್ ಟು 9.3 crores. ದಿಸ್ ಈಸ್ ವಾಟ್ ಈಸ್ ದಿ ಇಫೆಕ್ಟ್ ಆಫ್ ಕಾಂಪೌಂಡಿಂಗ್. ನನ್ನ ಹತ್ರ ಕೇಳಿದರೆ ಟಾಪ್ ಫಸ್ಟ್, ಟಾಪ್ ಸೆಕೆಂಡ್, ಟಾಪ್ ಥರ್ಡ್ ಮ್ಯೂಚುವಲ್ ಫಂಡ್ನಲ್ಲೇ ಹೂಡಿಕೆ ಮಾಡ್ತೀನಿ ಅನ್ನುವ ಆಲೋಚನೆಯನ್ನು ನಾವು ಮಾಡಬೇಕಾಗಿಲ್ಲ. ಬಿಕಾಸ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ ಫಾರ್ 5 years ನಿಪ್ಪಾನ್ ಈ ಒಂದು ವರ್ಷದಲ್ಲಿ ನೀವು ನೋಡಿದರೆ 14ನೇ ರ್ಯಾಂಕ್ನಲ್ಲಿದೆ 31 ಮ್ಯೂಚುವಲ್ ಫಂಡ್ಗಳಲ್ಲಿ. ಆದರೂ ಕೂಡ ಅದು ನಿಮಗೆ ಕೊಟ್ಟಿರುವಂತಹ ರಿಟರ್ನ್ಸ್ 42%. ಸೊ ಯು ಡೋಂಟ್ ಹ್ಯಾವ್ ಟು ಆಲ್ವೇಸ್ ಗೋ ಫಾರ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್. ಇದನ್ನು ನಾನು 10 ವರ್ಷದ ಅವಧಿಗೆ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡಲ್ಲೇ ಹೂಡಿಕೆ ಮಾಡ್ತೀನಿ ಅಂತ ಮಾಡೋದು ಸಾಧ್ಯ ಇಲ್ಲ. ಇಂಡೆಕ್ಸ್ ಫಂಡ್ನಲ್ಲಿ ನೀವು ಹೂಡಿಕೆಯನ್ನು ಮಾಡಿದರೂ ಕೂಡ your returns are going to be somewhere around this number. 9.3 crores is good enough investment corpus for anyone. ಅದನ್ನು ನಾನು ಹೇಳ್ತಾ ಇರೋದು. 10,000 20,000 ಹೂಡಿಕೆಯನ್ನು ಮಾಡಿದರೆ that is an EMI for many people these days. ಅದನ್ನು ನೀವು ಹೂಡಿಕೆ ಮಾಡಿದರೆ ಅದು ಕೊಡುವಂತಹ ರಿಟರ್ನ್ಸ್ ನಿಮ್ಮನ್ನು ಜೀವನಕ್ಕೆ ಸಾರ್ಟ್ ಔಟ್ ಮಾಡುತ್ತೆ. ಲಾರ್ಜ್ ಕ್ಯಾಪ್ ಫಂಡ್ಗಳ ಹೂಡಿಕೆಯ ಬಗ್ಗೆ ನಾವಿವತ್ತು ನೋಡಿದ್ವಿ. ಟಾಪ್ 5 ಫಂಡ್ಗಳು ಯಾವುದು, ಇದರಲ್ಲೇ ಹೂಡಿಕೆಯನ್ನು ಮಾಡಬಹುದಾ, ಬೇರೆ ಫಂಡ್ಗಳಿದ್ದರೆ ಅದರ ರಿಟರ್ನ್ಸ್ ಎಷ್ಟಿದೆ ಅನ್ನೋದನ್ನು ನೋಡಿ, ಅವುಗಳ ಮೇಲೆ ಹೂಡಿಕೆ ಮಾಡಬಹುದಾ ಅನ್ನೋದನ್ನು ನೋಡಿ. ನೇರವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದೀರಿ ಅಂತ ಹೇಳಿದರೆ ಯಾವುದೋ ಹೆಸರೇ ಕೇಳಿರದ 5 ರೂಪಾಯಿಯ 10 ರೂಪಾಯಿಯ ಪೆನ್ನಿ ಸ್ಟಾಕ್ಗೆ ದುಡ್ಡನ್ನು ಹೂಡಿಕೆ ಮಾಡಿ ದುಡ್ಡು ಕಳ್ಕೊಳ್ಳೋ ಬದಲು ಈ ರೀತಿಯ ಸ್ಟಾಕ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ, ವಿಚ್ ಆರ್ ವೆಲ್ ನೋನ್ ನೇಮ್ಸ್ ಇನ್ ದ ಇಂಡಿಯನ್ ಇಂಡಸ್ಟ್ರಿ, ನೀವು 16-17% ರಿಟರ್ನ್ಸನ್ನು ಮಾಡ್ತೀರಿ. ಆ್ಯಂಡ್ ವಾರನ್ ಬಫೆ ಸೇಸ್ 20-22% CAGR ಅನ್ನು ನಿಮಗೆ ವರ್ಷದಿಂದ ವರ್ಷಕ್ಕೆ ಮಾಡೋದು ಸಾಧ್ಯ ಆಯಿತು ಅಂತಂದರೆ ಯು ಆರ್ ಆ್ಯಸ್ ಗುಡ್ ಆಸ್ ಗಾಡ್ ಅಂತ. ರಾಕೇಶ್ ಜುಂಜುನ್ವಾಲಾ ಅವರ ಪೋರ್ಟ್ಫೋಲಿಯೋ ಗ್ರೋ ಆಗಿರುವಂಥದ್ದು 20-22% ಆ್ಯನ್ಯುವಲ್ CAGRನಲ್ಲಿ. ಇಫ್ ಯು ಆರ್ ಏಬಲ್ ಟು ಕ್ಲೋಸ್ಲಿ ಮಿಮಿಕ್ ದಟ್ 17-18% ರಿಟರ್ನ್ಸ್ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ನಿಂದ ಬರ್ತಿದೆ ಅಂದರೆ ಯು ವಿಲ್ ಬಿ ಸಾರ್ಟೆಡ್ ಫಾರ್ ಲೈಫ್. ಇದು ನಿಮಗೆ ನೆನಪಿರಲಿ. ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಅಫೇರ್. ನೀವು ಈ ರೀತಿಯ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಯುವರ್ ಲೈಫ್ ವಿಲ್ ಬಿ ಸಾರ್ಟೆಡ್. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ದರೆ ನಿಮ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತು. ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೀವು ಯಾವುದನ್ನು ಮಾಡಲಿಲ್ಲ ಅಂದರೂ ನನಗೆ ಬೇಜಾರಿಲ್ಲ, ಇನ್ವೆಸ್ಟ್ ಮಾಡೋದನ್ನು ಮರಿಬೇಡಿ. ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ, ನಾನು 18,000 ನಿಫ್ಟಿ ಇದ್ದಾಗ ಹೋದ ವರ್ಷ ಮಾಡಿದಂತಹ ವಿಡಿಯೋವನ್ನು ನಿನ್ನೆ ಹಾಕಿದ್ದೆ, ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಆಗ ಇನ್ವೆಸ್ಟ್ ಮಾಡದಿದ್ದವರು ಕೂಡ ಈಗ ನೋಡಬಹುದು 25,000ದಲ್ಲಿ ನಿಫ್ಟಿ ಇದೆ. ಈ ವಿಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ 28/9/2024ಗೆ. ಇದನ್ನು ಇನ್ನೊಂದು 2-3 ವರ್ಷದ ನಂತರ ನಾನು ಮತ್ತೆ ವಾಪಸ್ ಶೇರ್ ಮಾಡಿದರೆ ಆಗ ನಿಫ್ಟಿ 50,000ದಲ್ಲೋ 60,000ದಲ್ಲೋ 70,000ದಲ್ಲೂ ಇರಬಹುದು. ನೀವು ಆಗಲೂ ಕೂಡ ಇನ್ನೂ ನಾನು ಹೂಡಿಕೆಯನ್ನು ಮಾಡಬೇಕು ಅನ್ನುವ ಆಲೋಚನೆಯಲ್ಲೇ ಇದ್ದರೆ ಯು ವಿಲ್ ಹ್ಯಾವ್ ಮಿಸ್ಡ್ ದ ಬಸ್ ಫಾರ್ 4-5 years. ಅದನ್ನು ಮಾಡಬೇಡಿ. ದಯವಿಟ್ಟು ಇನ್ವೆಸ್ಟ್ಮೆಂಟ್ ಕೂಡ ಶುರು ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.